ನಮಸ್ತೆ ಸ್ನೇಹಿತರೆ, ಐಶ್ವರ್ಯ ಎಡಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಬ್ಬ ಬರ್ತಾ ಇದೆ, ದೀಪಾವಳಿ. ಅದಕ್ಕೆ ಇವತ್ತು ಅಮ್ಮ ಏನ್ ಸಿಹಿ ಮಾಡ್ತಾರೆ, ಇಲ್ಲ ಏನಾದ್ರು ಖಾರ ಮಾಡ್ತಾರೆ ಕೇಳೋಣ ಬನ್ನಿ. ಅಮ್ಮ ಇವತ್ತೇನ್ ಮಾಡ್ತೀಯಾ? ನಾನು ಒಂದು ಸಿಹಿ ತಿಂಡಿ ಮಾಡ್ತೀನಿ, ಇನ್ನೊಂದು ಖಾರ ಅಂದ್ರೆ ಚಕ್ಲಿ ಮಾಡ್ತೀನಿ. ಮೊದಲಿಗೆ ಅಂಟು ಮತ್ತು ಈ ಡ್ರೈ ಫ್ರೂಟ್ಸ್ ಉಂಡಿ ಮಾಡಕ್ ಶುರು ಮಾಡ್ತೀನಿ. ಡ್ರೈ ಫ್ರೂಟ್ಸ್ ನ ಒಂದ್ ಸ್ವಲ್ಪ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡಿದೀನಿ. ಆಮೇಲೆ ಖರ್ಜೂರ ತಗೊಂಡಿದೀನಿ, ಅದಕ್ಕೆ ಆಳವಿ ಬೇಕು ಒಂದ್ ಬಟ್ಲು ಗಸಗಸೆ, ಒಂದ್ ಬಟ್ಲು ಎಳ್ಳು, ಆಮೇಲೆ ಒಂದ್ ಬಟ್ಲು ಸ್ವಲ್ಪ ಅದಕ್ಕೆ ಇದು ಏಲಕ್ಕಿ ಪೌಡರು, ಅದಕ್ಕೆ ಬೇಕಾದಂತ ಅದು ಬೆಲ್ಲನ ನಮ್ ಸಿಹಿ ಎಷ್ಟ್ ಬೇಕೋ ಅಷ್ಟ್ ಹಾಕೋಬೇಕು. ಸಿಹಿ ಜಾಸ್ತಿ ತಿನ್ನೋರು ಜಾಸ್ತಿ ತಿನ್ರಿ, ಕಮ್ಮಿ ಬೇಕಾದ್ರೆ ಕಮ್ಮಿ ತಿನ್ರಿ. ಮತ್ತೆ ತುಪ್ಪ, ನಂದಿನಿ ತುಪ್ಪ ಬಳಸ್ತಿದ್ದೀನಿ ನಾನು ಯಾವಾಗ್ಲೂನು. ಮತ್ತೆ ಅದಕ್ಕೆ ಬೇಕಾದಂತದ್ದು ಕೊಬ್ಬರಿನ ನಾನು ಸಣ್ಣಗೆ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಬರ್ರಿ ಇವಾಗ ನಾನು ಅಂಟಿನ ಉಂಡಿ ಮಾಡಕ್ ಶುರು ಮಾಡ್ತೀನಿ. ನಾ ಹೆಂಗ್ ಮಾಡ್ತಾನೋ ನಿಮ್ಗೆ ತೋರಿಸ್ಕೊಡ್ತೇನ್ರಿ. ಫಸ್ಟ್ ನಾನು ಬನ್ನಿ ಸ್ನೇಹಿತರೆ, ನಾನು ಇವಾಗ ತುಪ್ಪ ಹಾಕ್ತೀನಿ ನೋಡ್ರಿ. ಒಂದೂವರೆ ತುಪ್ಪ ಹಾಕೋತೀನಿ ನೋಡ್ರಿ. ನಾನು ಅದು ನಂದಿನಿ ತುಪ್ಪನೇ ಬಳಸ್ತಾ ಇರೋದು. ನಾನು ನಂದಿನಿ ತುಪ್ಪನೇ ಹಾಕೋತೀನಿ. ಇವಾಗ ಅದು ಸ್ವಲ್ಪ ಕರಗ್ತೈತಿ. ಅದಕ್ಕೆ ಕರಗಿದ ಅಷ್ಟೊತ್ತಿಗೆ ನಾನು ಅಂಟನ್ನ ಹುರ್ಕೊಂಡ್ ತಕ್ಕೋತೀನಿ ನೋಡ್ರಿ. ಸ್ವಲ್ಪ ಬಿಸಿ ಆಗ್ಬೇಕು ತುಪ್ಪ. ನಾ ತುಪ್ಪದಲ್ಲಿ ಅಂಟು ಹುರಿತೀನಿ, ನಂದಿನಿ ತುಪ್ಪದಲ್ಲೇನ ಅಂಟು ಹುರ್ಕೊಂಡ್ ತಕ್ಕೋತೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ಬೇಕ್ರಿ. ಒಂದ್ ಹಾಕಿ ನೋಡೋಣ. ಇನ್ನು ತುಪ್ಪ ಬಿಸಿ ಆಗಿಲ್ಲ, ಬಿಸಿ ಆಗ್ಬೇಕು. ನೋಡ್ರಿ ಇವಾಗ ತುಪ್ಪ ಕಾದೈತಿ. ನಾನು ಅಂಟು ಹಾಕೋತೀನಿ, ಇದಕ್ಕೆ ಅಂಟು ಹುರ್ಕೊಳ್ಳೋಣ. ಅದ್ರಲ್ಲಿ ಕರ್ಕೋತೀನಿ ನಾನು. ಅಂಟು ನೀಟಾಗಿ ಉಬ್ಕೊಂಡ್ ಬರ್ಬೇಕು ಅದು. ಇವಾಗ ನೋಡ್ರಿ ಅಂಟು ಎಲ್ಲ ಹಿಂಗ ಉಬ್ಕೊಂಡ್ ಬಂದಿದೆ. ಈ ತರ ಕರ್ದಿದೆ ವಸ್ತು. ಇದಕ್ಕೆ ಒಂದ್ ಬೌಲಲ್ಲಿ ನಾನು ತಕೋತೀನಿ ನೋಡ್ರಿ. ಇವಾಗ ಹಿಂಗ ನೀಟಾಗಿ ಅಂಟು ತಕೋತೀನಿ ನೋಡ್ರಿ. ಇದೊಂದ್ ಸ್ವಲ್ಪ ಇದೆ, ಇದನ್ನ ಸ್ವಲ್ಪ ಕರ್ಕೊಂಡ್ಬೇಕು ನೋಡ್ರಿ ಅಂಟು. ಇವಾಗ ಅಂಟು ಆಯ್ತು ನೋಡ್ರಿ ಕರ್ದದ್ದು. ಇದನ್ನ ಒಂದ್ ಕಡೆ ಇಡ್ತೀನಿ ತೆಗೆದು. ಇವಾಗ ಇದ ತುಪ್ಪದಾಗ ನಾನು ಬೆಲ್ಲ ಪಾಕ ಮಾಡ್ಕೋತೀನಿ. ಈಗ ಅಂಟು ಕರ್ದದ್ದು ರೆಡಿ ಆಯ್ತು ನೋಡ್ರಿ. ಇವಾಗ ಇದ ತುಪ್ಪಕ್ಕ ನಾನು ಇನ್ನೊಂದು ತುಪ್ಪ, ಇದು ಕಮ್ಮಿ ಕಾಣಿಸುತ್ತೆ, ಇನ್ನೊಂದ್ ಚೂರು ತುಪ್ಪ ಹಾಕೋತೀನಿ. ಇದಕ್ಕ ಒಂಚೂರು ಅಂದ್ರೆ ಒಂದ್ ಬೌಲು, ಒಂದು ಚಮಚ ಹಾಕೋತೀನಿ ನೋಡ್ರಿ. ಅದಕ್ಕೆ ಏನ್ ಮಾಡ್ತೀನಿ, ನಮ್ಗೆ ಸಿಹಿ ಎಷ್ಟು ಬೇಕೋ ಅಷ್ಟೇ ಬೆಲ್ಲನ ತುಪ್ಪದಲ್ಲಿ ಪಾಕ ಮಾಡ್ಕೋತೀನಿ ನೋಡಿ. ಇವಾಗ ಅದನ್ನ ನಾನು ಇವಾಗ ಪಾಕ ಮಾಡ್ಕೋಕ್ ಶುರು ಮಾಡ್ತೀನಿ ನೋಡ್ರಿ. ನೋಡ್ರಿ ಇವಾಗ ಇದು ಬೆಲ್ಲ ಪಾಕ ಆಗಿದೆ. ಪಾಕ ಆಗಿತ್ತು ಅನ್ನೋದು ಹೆಂಗ್ ನೋಡ್ಬೇಕು ಅನ್ನೋದು, ಇದನ್ನ ನೀರಿಗೆ ಹಾಕಿಬಿಟ್ಟು ಹಿಂಗ್ ತಗೊಂಡ್ಬಿಟ್ರೆ ಇದು ಈ ತರ ಬೆಲ್ಲ ಕರೆಕ್ಟ್ ಟೈಮ್ ಆಗಿತ್ತು ನೋಡಿ. ಹಿಂಗಾದ್ರೆ ಇದು ಬೆಲ್ಲ ಪಾಕ ಆಗಿದೆ ಅಂದರ್ಥ. ನಾನು ಇದನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಇದಕ್ಕೆ ಹಾಕೋತಾ ಇರೋದು ಒಂದೊಂದು ಸಾಮಾನು ಹಾಕೊಂಡು ತೋರಿಸ್ತೀನಿ ನಿಮಗೆ ಏನ್ ಹಾಕೋಬೇಕು ಅನ್ನೋದು. ಇದು ಗೋಡಂಬಿನ ಹಾಕೋತೀನಿ ಫಸ್ಟ್. ಆಮೇಲೆ ಬಾದಾಮಿ ಪೌಡರ್ ಹಾಕೋತೀನಿ. ಆಮೇಲೆ ಒಣಗಿದ ಖರ್ಜೂರ ಹಾಕೋತೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರು, ಒಂದ್ ಬಟ್ಲು ಆಳ್ವಿ ತಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಗಸಗಸೆ ಹಾಕ್ತಿದ್ದೀನಿ, ಒಂದ್ ಅರ್ಧ ಬಟ್ಲಿನ ಎಳ್ಳು ಹಾಕೋತಿದ್ದೀನಿ. ಇದನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಬೆಲ್ಲವನ್ನು ಇದನ್ನ ಕೊಬ್ಬರಿ ಸೇರಿಸ್ಕೊತೀನಿ ನೋಡ್ರಿ. ಇದಕ್ಕ
ಕೊಬ್ಬರಿ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಇದನ್ನ ತಯಾರಿಸ್ಬೇಕು ರೀ. ನೋಡ್ರಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದಾಗಬೇಕು. ಇವಾಗ ಏನು ಹಾಕಬೇಕು ಅಂದ್ರೆ ಇದನ್ನ ಅಂಟು ಕರ್ಕೊಂಡಿರ್ತೀನಲ್ಲ ಇದನ್ನೆಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಇದನ್ನ ಬಿಸಿ ಇರುವಾಗಲೇ ಕಟ್ಟಬೇಕು. ಇದನ್ನ ಬಿಸಿ ಕಟ್ಟಕತ್ತ ಐಶು ಬಾಮ್ಮ ಉಂಡಿ ಕಟ್ಟಕ್ ರೆಡಿ ಮಾಡೋಣ. ಇದನ್ನ ಬಿಸಿ ಇರುವಾಗಲೇ ಕಟ್ಟಬೇಕು ರೀ. ಪಾಸ್ ಮಾಡಿ. ಅದೆಲ್ಲ ಸರಿಯಾಗಿದೆ ನೋಡ್ರಿ. ಇವಾಗ ಈ ತರ ಇಲ್ಲಿ ನೋಡಿ ಈ ತರ ರೆಡಿ ಆಗಿದೆ. ಇವಾಗ ಇದನ್ನ ಬಿಸಿ ಇದಾಗಲೇ ಕಟ್ಬೇಕು, ತಣ್ಣಗಾದ್ರೆ ಕಟ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಇದು ತಗೊಂಬಂದು ಅದರಲ್ಲಿ ಈ ತರ ಎಲ್ಲಾ ತರದ್ದು ಆಗಿದೆ. ಆಲ್ವಿ ಹಾಕಿದ್ದಾರೆ, ಗೋಡಂಬಿ ಬಾದಾಮಿ ಎಲ್ಲ ತರಿಯಾಗಿ ರುಬ್ಬಿ ಮಾಡಿದ್ದಾರೆ. ಈಗ ಅಮ್ಮ ನಾನು ಸೇರಿ ಕಟ್ಟೋಣ ಬನ್ನಿ. ಬಾ ಮಮ್ಮ. ಬಿಸಿ ಐತ್ ನೋಡ್ರಿ. ಕಟ್ಟಾಕತ್ತೀವಿ ಒಂದಿಷ್ಟು. ನಾ ಕಟ್ತೀನಿ ಬಿಡುವ ಚಿನ್ನಿಮ್ಮ, ಬಿಸಿ ಹಾಕತ್ ಕೈ ನಿನಗೆ. ತಗೋ ಇದನ್ನ ರೌಂಡ್ ಮಾಡು, ನಾನು ನಿನಗೆ ಮಾಡಿ ಕೊಡ್ತೀನಿ. ರೌಂಡ್ ಮಾಡಿ ಹಿಡಿವ ನೀನು. ಆಯ್ತು ಮಮ್ಮಿ. ಇದು ಅಂಟಿನುಂಡಿ ತುಂಬಾ ಬಿಸಿ ಇರೋ ಕಟ್ಬೇಕು ಇದನ್ನ. ಹೌದು. ಅದೇ ಬಿಡಮ್ಮ, ನಾ ಕಟ್ತೀನಿ ಬಿಡು. ಕೈ ಬಿಸಿದೆ ಬಿಡ್ತೀನಿಮ್ಮ. ಇಷ್ಟೇ. ಸಾಕೆಟ್ ಬಿಡಿ. ಟೀಟ ಮಾಡ್ರ ನಿನ್ಗೆ ಹೆಂಗಾಗತ್ತೆ ಹಂಗ ಮಾಡ. ನೋಡ ಈ ತರ ಹಿಂಗ್ ಹಿಡ್ಕೋಬೇಕು. ತಗೊಂಡ ಒಟ್ಟು ಕೈಯಾಗ ಹಿಡ್ಕೊಂಡ ಹಿಂಗ್ ನೀಟಾಗಿ 2 ಬಟ್ಟಿಲೇ ತಗೊಂಡ ಹಿಂಗ್ ಕಟ್ಬೇಕು. ಹಿಂಗ್ ಕಟ್ಟಿದ್ರೆ ಚಲೋ ಹಾಕೋಣ ಹೊಂಡಿ. ಎಲ್ಲದಕ್ಕೂ ಬೆಲ್ಲ ಹೊಂದ್ಕೊಂಡೈತಿ, ಸರಿಯಾಗಿದೆ. ಪಾಕ ನೀಟಾಗಿ ಬಂದೈತಿ. ಒಂದೇನ್ ವಿಷಯ ಅಂದ್ರೆ ಇದನ್ನ ಬಿಸಿ ಇರುವಾಗಲೇ ಕಟ್ಬೇಕು. ಅಂದ್ರೆ ಉಂಡಿ ಚೆನ್ನಾಗಿ ಹೊಂದಿರ್ತತಿ. ಇದು ತಣ್ಣಗಲ್ ಕಟ್ಟಕ್ ಹೋದ್ರೆ ಉಂಡಿ ಸರಿ ಬರಂಗಿಲ್ಲ. ನೋಡ್ರಿ ಹೆಂಗ್ ಕಾಣ್ತತಿ ಅಂಟಿನುಂಡಿ. ಎಲ್ಲ ತರ ಇದಕ್ಕೆ ಉಂಡಿ. ಡ್ರೈ ಫ್ರೂಟ್ಸ್ ಇದೆ, ಗಸಗಸಿ ಇದೆ, ಆಳ್ವಿ ಹೆಚ್ಚಾಗಿ ಆಳ್ವಿ ಹಾಕಿದ್ವಿ. ನೀನ್ ಅಷ್ಟು ಉಂಡಿ ಮಾಡ್ದೆ, ನಾನು ಬರೀ 2 ಮಾಡ್ದೆ ಮಮ್ಮಿ. ಪರವಾಗಿಲ್ಲಮ್ಮ, ಕಲ್ಕೋತಿಯಲ್ಲ ಕಲ್ಕೋ. ಕಲಿಬೇಕು, ಜೀವನದ್ದಕ್ಕೂ ಕಲಿಬೇಕು. ಸಣ್ಣರಿಂದ ದೊಡ್ಡವರು, ದೊಡ್ಡವರಿಂದ ಸಣ್ಣವರು ಕಲಿದ್ ಬಾಳ ಇರ್ತದೆ. ಅದ್ರಾಗ ಇನ್ನು ಕಲಿಯಕ್ಕೇನು ವಯಸ್ಬೇಕಾಗಿಲ್ಲ. ಇನ್ನೊಂದು ಸೀದೆ ಅಲ್ವಾ. ನಾನು ಕಟ್ತೀನಿ ಬಿಡವ, ಆತಲ್ಲ. ನೋಡು ಈಗ ನೋಡ್ಕೊಂಡ್ ಸ್ವಲ್ಪ ಇದೈತೆ, ನೀಟಾಗಿ ಬರ್ತಾವ ನೋಡ್ಗ. ಸ್ವಲ್ಪ ಬಿಸಿ ಕಮ್ಮಿ ಆದ್ರು ಅಲ್ಲಿಡು, ನಾನು ಕಟ್ತೀನಿ ತಾ. ಬೇಡ ಫ್ರೈ ಮಾಡ್ತೀನಿ. ನೋಡ್ರಿ ಎಷ್ಟು ಬಿಸಿ ಇದೆ ನೋಡಿದು. ಕಟ್ಟಬೇಕಾದ್ರ
ಈ ಅಂಟಿನುಂಡಿ ವಿಶೇಷತೆ ಏನಂದ್ರೆ ಹೆಣ್ಣು ಮಕ್ಕಳ ಋತುಮತಿ ಆದವು ಕೊಡ್ತೀವಿ. ಯಾಕಂದ್ರೆ ಎಲ್ಲಾ ತರದ್ದು ಡ್ರೈ ಫ್ರೂಟ್ಸ್ ಇರುತ್ತೆ, ಆಳ್ವಿ ಇರುತ್ತೆ. ಮೇನ್ ಆಳ್ವಿ ತುಂಬಾ ಚೆನ್ನಾಗಿ ಬರುತ್ತೆ, ವರ್ಕ್ ಮಾಡುತ್ತೆ ಹೆಣ್ಣು ಮಕ್ಕಳಿಗೆ. ಆಮೇಲೆ ಡೆಲಿವರಿ ಟೈಮ್ ನಲ್ಲಿ ಹೆಣ್ಣು ಮಕ್ಳು ಕೊಡ್ತಾರೆ. ಬೆನ್ನು ನೋವು ಆಗ್ಲಿ ಏನಾಗ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತತಿ ಇದು ಅಂಟಿನುಂಡಿಯಿಂದ. ಅಂಟು ಅದು ಒಂಥರ ಗಟ್ಟಿತನ ಹೇಳ್ತತಿ ಅಂತ ಹೇಳ್ತಾರ. ನಮ್ ತಾಯಿ ಎಲ್ಲ ಹೇಳ್ತಾ ಇದ್ರು, ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಗಸಗಸೆ ಹಾಕಿದೀನಿ, ಹೆಚ್ಚ ಎಳ್ಳು, ಮಗ ಅಲ್ಲಿ ನೋಡಿ ಸ್ವಲ್ಪ ತಣ್ಣಗ ಅದಂಗ ನೀಟಾಗಿ ಬರ್ತತಿ. ಎಷ್ಟು ಉಂಡೆ ಅಕ್ಕ ನೋಡ್ರಿ. ನಾನ್ ತಗೊಂಡಿದ್ದು ಬರೀ 1/4 kg ಕೊಬ್ಬರಿ. ಇಷ್ಟು ಉಂಡೆ ಅದು ನೋಡ್ರಿ. ಬಿಡ್ ಮಗನ ಕಟ್ತೀನಿ, ಇದನ್ನಲ್ಲಿ ಇಟ್ಬಿಡು ನೀಟಾಗಿ ಮಾಡಿ. ನೀಟಾಗಿ ಮಾಡಮ್ಮ, ಅಷ್ಟು ಆತ್ನ ಕಟ್ತಂತ. ನೋಡ್ರಿ ಇವಾಗ ಅಂಟು ಮತ್ತು ಡ್ರೈ ಫ್ರೂಟ್ಸ್ ಲಾಡು ಸರಿಯಾಗಿದೆ. ಇದಾಗಿದೆ, ಇದನ್ನ ಈ ಕಡೆ ಇಡ್ತೀನಿ. ಇವಾಗ ನಾನಿನ್ನ ಚಕ್ಲಿ ಮಾಡಕ್ ಶುರು ಮಾಡ್ತೀನಿ ನೋಡ್ರಿ. ಚಕ್ಲಿಗೆ ಬೇಕಾಗೋ ಸಾಮಗ್ರಿಗಳಂದ್ರು ನಾನು ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಆ ಪುಟಾಣಿ ಜೊತೆ ಕೆಂಪು ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಉಪ್ಪು, ಜೀರಿಗೆ, ಅಜವಾನು ಹಾಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದೀನಿ. ಇದು ಅಕ್ಕಿ ಹಿಟ್ಟು, ಇದನ್ನ ಜಲ್ದಿ ಹಿಡ್ಕೊಂಡು ಇಟ್ಕೊಂಡಿದೀನಿ. ಚಕ್ಲಿ ಮಾಡಕ್ ಶುರು ಮಾಡ್ಕೊಳ್ಳ. ಚಕ್ಲಿಗೆ ಏನೇನ್ ಬೇಕನ್ನೋ ಸಾಮಗ್ರಿ ಹೇಳ್ತೀನಿ ನೋಡ್ರಿ. ಜೀರಿಗೆ ಮ್ಯಾಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಗಸಗಸೆ ಎಳ್ಳು ಹಾಕೊಂಡಿದೀನಿ. ಸ್ವಲ್ಪ ಓಂಕಾಳುನು, ಅದು ಬಾಯಲ್ಲಿ ತರಿ ಸಿಕ್ಕಾಗ ಚೆನ್ನಾಗಿರುತ್ತೆ ನೋಡ್ರಿ. ಇವಾಗ ಒಂದೊಂದನ ಹಾಕೋತೀನಿ ನೋಡ್ರಿ. ಈಗ ಅಜವಾನು, ಎಳ್ಳು ಮತ್ತು ಗಸಗಸೆ ಹಾಕೋತೀನ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನ್ರಿ. ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕೊಂಡು ಕಲಿಸ್ಕೊತೀನಿ ನೋಡ್ರಿ. ಇವಾಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು 2.5 ಹಾಕೊಂಡಿದ್ದೀನಿ. ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ನೋಡ್ರಿ, ಅದನ್ನ ಹಾಕೋತೀನಿ ಇವಾಗ ಇದಕ್ಕೆ. ಎಷ್ಟು ಹಾಕೊಂಡಿದ್ದೀನಿ ನೋಡ್ರಿ ತುಪ್ಪನ. ಇದನ್ನ ಅದು ಬಿಸಿ ಇರ್ತತ್ಲ, ಸ್ವಲ್ಪ ಹಿಂಗ ಕಲಿಸ್ಕೊತೀನಿ. ಅದನ್ನ ಎಲ್ಲ ಅಲ್ಲೇ ಮಿಕ್ಸ್ ಆಕತ್ರಿ. ಇದು ತಣ್ಣಗೈತಿ. ಇವಾಗ ನೋಡ್ರಿ ಎಲ್ಲಾನು ಈಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ನೀಟಾಗಿ ಎಲ್ಲ ಕಡೆ ಹೊಂದುವಂಗ ಮಿಕ್ಸ್ ಮಾಡ್ಕೊಂಡಿದನ. ಬಿಸಿ ತುಪ್ಪ ಹಾಕೋದ್ರಾಗ್ಲಿ ಬೆಣ್ಣೆ ಹಾಕೋದ್ರಾಗ್ಲಿ ಚಕ್ಲಿ ಚಲೋ ಬರ್ತಾವ ನೋಡ್ರಿ. ನೋಡ್ರಿ ಎಲ್ಲ ನೀಟಾಗಿ ಕಲಿಸ್ಕೊಂಡಿನಿ. ಅದು ಅಕ್ಕಿ ಹಿಟ್ಟು ಕಲಿಸ್ಕೊಂಡಾಗ ಈ ತರ ಹಿಂಗ್ ಬರ್ಬೇಕು, ನೀಟಾಗಿ ಬರ್ತತೆ. ಬರ್ರಿ ಇವಾಗ ನೀರ್ ಹಾಕೊಂಡು ಕಲಿಸ್ಕೊತೀನಿ ನೋಡ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟಷ್ಟು ಹದ ಮಾಡ್ಕೊತ ನೀರ್ ಹಾಕೋತ ಕಲಿಸ್ಕೊತ ಹೋಗ್ಬೇಕ್ರಿ. ಅದು ಬರ್ರಿ ಇವಾಗ ಹಿಟ್ಟು ಕಲಿಸಿ ನೆನದೈತಿ, ಚಕ್ಲಿ ಮಾಡಕ್ ಶುರು ಮಾಡೋಣ ಇವಾಗ. ಇನ್ನೊಂದ್ ಸ್ವಲ್ಪ ಈಗ ಹದ ಮಾಡ್ಕೋತೀನಿ. ಸುಮಾರು ಹೊತ್ತು ಕಲಿಸಿ ನೆನೆಸಿದೀನಿ. ಇದು ಚೆನ್ನಾಗಿ ಹಿಂಗ ನಾಲ್ಕೋಬೇಕು ನೋಡ್ರಿ. ನೋಡ್ರಿ ಈ ಹದಕ್ಕ ಬರ್ಬೇಕು ನೋಡ್ರಿ. ಇದು ಈಗ ಇದಕ್ಕೆ ಹಾಕೋತೀನಿ ನಾನು.
ನೋಡ್ರಿ ಇವಾಗ ಚಕ್ಲಿ ಡೈರೆಕ್ಟ್ ಹಾಕ್ತೀನಿ ನಾನು. ಎಣ್ಣೆ ಕಾದೈತೆ ನೋಡ್ರಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಇದು, ಅಂದ್ರೆ ನೀಟಾಗಿ ಬರ್ತದೆ ಚಕ್ಲಿದು. ಮತ್ತೆ ಇದಕ್ಕೆ ಹಾಕೊಂಡ್ರಿ ನೋಡ್ರಿ. ಈ ತರ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಗೋಲ್ಡ್ ಕಲರ್ ಬಂದೈತೆ ನೋಡ್ರಿ ಚಕ್ಲಿ. ನೆಕ್ಸ್ಟ್ ಒಂದು ಇನ್ನೊಂದು ಮಾಡ್ಕೊತೀನಿ ಇವಾಗ. ಇನ್ನೊಂದು ಹಾಕೋತೀನಿ ನೋಡ್ರಿ ಇವಾಗ. ನಾನು ದೊಡ್ಡ ಒಂದೊಂದೇ ಮಾಡ್ತೀನಿ, ಸಣ್ಣ ಸಣ್ಣ ಮಾಡಕ್ ನನಗೆ ಆಗೋದಿಲ್ಲ, ತುಂಬಾ ಟೈಮ್ ಹಿಡಿತೈತೆ ಅದು. ನೋಡಿ ಮತ್ತೆ ಮಾಡ್ಕೊತೀನಿ ನಾನು. ನೋಡಿ ನೋಡಿ ಚಕ್ಲಿ ರೆಡಿ ಆಯ್ತು ನೋಡ್ರಿ. ಹೆಂಗಿದೆ ನೋಡ್ರಿ. ನೋಡಿ ಒಂದು ನಿಮಗೆ ಇದನ್ನ ಮಾಡಿ ತೋರಿಸ್ತೀನಿ. ಹಿಂಗ ಗರಿ ಗರಿಯಾಗಿ ಬರಬೇಕು, ಚೆನ್ನಾಗಿ ಬಂದಿದೆ ನೋಡಿ. ಇದು ಇವಾಗ ಚಕ್ಲಿನೂ ರೆಡಿ ಆಯಿತು, ಇವತ್ತಿಂದು ಅಂಟಿನ ಉಂಡಿನೂ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ರೀ. ನಮಸ್ಕಾರ.